ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಕೆಂಪಡವೆಯಲ್ಲಿ ನಡೆದಂತಹ ಆ ಭೂತದ ಕಥೆಯನ್ನು ನಾನು ನಿಮಗೆ ಹೇಳಲು ಬಂದಿದ್ದೇನೆ. ಆ ರಾತ್ರಿ ಏನಾಯಿತು ಎಂದು ಈ ಕಥೆಯಲ್ಲಿ ತಿಳಿಯೋಣ. ಲೆಟ್ಸ್ ಗೋ. ಅದು ಮಳೆಗಾಲದ ಸಂದರ್ಭ. ನನಗೆ ನನ್ನ ಗೆಳೆಯನಾದ ಗಗನ್ನ ಊರಿಗೆ ಹೋಗುವ ಕುತೂಹಲ. ಅವನ ಊರು ಕೆಂಪಡವಿ. ಆ ದಿವಸ ಬೆಳಿಗ್ಗೆ ಮನೆಯಲ್ಲಿ ಅಪ್ಪ ಅಮ್ಮನ ಅಪ್ಪಣೆ ಮೇಲೆ ಬೈಕ್ ಹಿಡಿದು ಅವನ ಮನೆ ಕಡೆಗೆ ಹೊರಟೆ. ಹೋಗ್ತಾ ಹೋಗ್ತಾ ಒಳ್ಳೆ ರೋಡು, ಕಾಡ್ದಾರಿ. ಸ್ವಲ್ಪ ಹೊತ್ತಿನ ನಂತರ ಅವನ ಊರಿನ ಹೆಬ್ಬಾಗಿಲು ಕಾಣಿಸ್ತದೆ. ಅದರಲ್ಲಿ ಬರೆದಿತ್ತು ಏನೆಂದರೆ ಕೆಂಪಡವಿ ಎಂದು. ಅಲ್ಲಿಂದ ಪುನಃ ನನ್ನ ಪ್ರಯಾಣ ಶುರು ಆಗುತ್ತದೆ. ಆ ದಾರಿಯಲ್ಲಿ ಹೋಗುವಾಗ ಕಟಾಲು ಎಂಬ ಜಾಗ ನನಗೆ ಕಾಣಿಸ್ತದೆ. ಸುಂದರವಾದ ಜಾಗ ಎಂದು ಗಾಡಿ ಸೈಡ್ ಹಾಕಿದೆ. ಆದರೆ ಏನೋ ಒಂದು ಅನುಭವ, ಏನೋ ಇದೆ ಎಂಬ ಪರಿಕಲ್ಪನೆ. ತಂಪಾದ ಗಾಳಿ ಬೀಸುತ್ತಿದೆ. ಮನಸ್ಸಲ್ಲಿ ಏನೋ ಕುತೂಹಲ. ಆದರೆ ಗೆಳೆಯನ ಮನೆಗೆ ಹೋಗುವ ಕುತೂಹಲದಲ್ಲಿ ಜಾಸ್ತಿ ತಲೆ ಕೆಡಿಸದೆ ಮುಂದೆ ಸಾಗಿದೆ. ಫೈನಲಿ ಗೆಳೆಯನ ಮನೆ ಬಂದೇ ಬಿಟ್ಟಿತು. ಗೆಳೆಯ ನನಗಾಗಿ ಕಾಯುತ್ತಾ ಕುಳಿತಿದ್ದ. ಅವನನ್ನು ಮೀಟ್ ಮಾಡಿ ಅವನ ಅಪ್ಪ ಅಮ್ಮನಿಗೆ ನಮಸ್ಕಾರಗಳನ್ನು ತಿಳಿಸಿ ಕೈಕಾಲು ಮುಖ ತೊಳೆದು ಮನೆ ಒಳಗೆ ಹೋದೆ. ಹಾಗೆಯೇ ಸಮಯ ಕಳೆಯಿತು. ಮಧ್ಯಾಹ್ನದ ಹೊತ್ತು ನಾನು ಮತ್ತೆ ನನ್ನ ಗೆಳೆಯ ಊರು ಸುತ್ತಲು ಎಂದು ಹೊರಟೆವು. ಹೀಗೆ ಹೋಗುವಾಗ ನಾನು ಕೇಳಿದೆ, ಅಲ್ಲ ಬ್ರೋ, ಆ ಕಟಾಲು ಜಾಗದಲ್ಲಿ ಏನಿದೆ? ಏನೋ ನನಗೆ ವಿಸ್ಮಯ ಅನಿಸ್ತಿದೆ ಅಪ್ಪ, ಬಟ್ ಸಮಥಿಂಗ್ ವಾಸ್ ದೇರ್. ಏನದು? ಆಗ ಅವನು ಯಾಕೆ ಎಂದು ಗಾಬರಿಯಲ್ಲಿ ಕೇಳಿದ. ಏನಿಲ್ಲ, ಕಾಡುದಾರಿಯಲ್ಲಿ ಬರುವಾಗ ಆ ಜಾಗದಲ್ಲಿ ಗಾಡಿ ಸೈಡ್ ಹಾಕಿದ್ದೆ. ಬಟ್ ಏನೋ ನನಗೆ ವಿಸ್ಮಯ ಎನಿಸ್ತಲ್ಲಿ. ಬಟ್ ಏನಿದೆ ಅಲ್ಲಿ? ಅದಕ್ಕೆ ಅವನು ಹೇಳಿದ, ನೋಡು ಜಯಂತ್, ಆ ಪ್ಲೇಸ್ ಒಳ್ಳೆಯದಲ್ಲ. ಅಲ್ಲಿ ಎಷ್ಟೋ ಜನರ ಜೀವ ಹೋಗಿದೆ. ತಪ್ಪಿ ಸಹ ಆ ಜಾಗದಲ್ಲಿ ಗಾಡಿ ನಿಲ್ಲಿಸಬೇಡ, ನೆನಪಿರಲಿ. ಯಾಕೆಂದರೆ ಆ ಜಾಗದಲ್ಲಿ ಯಾವುದೋ ಒಂದು ದುಷ್ಟಶಕ್ತಿಯ ಕೈ ಇದೆ ಎಂದು ನನ್ನ ಅಮ್ಮ ಯಾವತ್ತೂ ಹೇಳುತ್ತಿರುತ್ತಾರೆ. ನೆನಪಿರಲಿ, ಆ ಜಾಗ ಒಳ್ಳೆಯದಲ್ಲ, ಅಲ್ಲಿ ಗಾಡಿ ನಿಲ್ಲಿಸಬೇಡ. ನಾನು ಸಹ ಓಕೆ ಎಂದು ತಲೆ ಅಲ್ಲಾಡಿಸಿದೆ. ಸಮಯ ಕಳೆಯಿತು. ತಡರಾತ್ರಿ 10 ಗಂಟೆಯ ಹೊತ್ತಿಗೆ ಮನೆಗೆ ವಾಪಸ್ಸಾದೆವು. ನಾನು ಕೈಕಾಲು ಮುಖ ತೊಳೆದು ಮನೆ ಒಳಗೆ ಹೋಗೋದಷ್ಟೇ. ಸಡನ್ಲಿ ನನ್ನ ಫೋನ್ ರಿಂಗ್ ಆಯಿತು. ತೆಗೆದು ನೋಡ್ತೆ ಅಪ್ಪನ ಕಾಲ್. ಹೆಲೋ, ಹೇಳಿ ಅಪ್ಪ ಅಂತ ಹೇಳುವಾಗ, ಎಲ್ಲಿದೆಯೋ ಮನೆಗೆ ಬೇಗ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ಏನು? ನನಗೆ ಫುಲ್ ಶಾಕ್. ನಾನು ಇವತ್ತಷ್ಟೇ ಬಂದದ್ದು, ಆಗಲೇ ವಾಪಸ್ಸು ಕರೆದಿದ್ದಾರಲ್ಲ ಅಂತ ಹೇಳಿ ರಿಟರ್ನ್ ಕಾಲ್ ಮಾಡಿದೆ. ಬಟ್ ಕಾಲೇ ಕನೆಕ್ಟ್ ಆಗ್ತಿಲ್ಲ. ಏನಾದರೂ ಅರ್ಜೆಂಟ್ ಇರಬಹುದೆಂದು ಆ ರಾತ್ರಿ ಹೊರಡಲು ನಿರ್ಧಾರ ಮಾಡಿದೆ. ಸಮಯ ರಾತ್ರಿ 11:30. ಆ ಕಗ್ಗತ್ತಲಿನ ರಾತ್ರಿಯಲ್ಲಿ ಬೈಕ್ ಹಿಡಿದು ಪ್ರಯಾಣ ಶುರು ಮಾಡಿದೆ. ಆ ಕಾಡಿನ ಮಧ್ಯ ಪ್ರಯಾಣ ಮಾಡುವಾಗ ಕಟಾಲು ಎಂಬ ಜಾಗದ ನೆನಪಾಯಿತು. ಏನೂ ಆಗಲ್ಲ ಎಂಬ ಬಂಡ ಧೈರ್ಯದಿಂದ ಮುಂದೆ ಸಾಗಿದೆ. ಆದರೆ ಸ್ವಲ್ಪ ದೂರ ಹೋಗುವಾಗಲೇ ನನ್ನ ಬೈಕ್ ಆಫ್. ಏನು, ಈಗ ತಾನೇ ಸರಿ ಇದ್ದ ಗಾಡಿಗೆ ಈಗ ಏನಾಯಿತು ಎಂದು ಮನಸ್ಸಲ್ಲಿಯೇ ಮಾತಾಡಿಕೊಳ್ಳುತ್ತಿದ್ದೆ. ಆದರೆ ಗಾಡಿಯನ್ನು ಕಿಕ್ ಹಾಕಿ ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಿದ್ದೆ. ದೇವರ ದಯದಲ್ಲಿ ಕೊನೆಗೂ ಸ್ಟಾರ್ಟ್ ಆಯಿತು. ಆದರೆ ನನ್ನ ಗಾಡಿಯಿಂದ ಹೊಮ್ಮುತ್ತಿದ್ದ ಬೆಳಕು ನೇರವಾಗಿ ಒಂದು ಕಲ್ಲಿನ ಮೇಲೆ ಬೀಳುತ್ತಿತ್ತು. ಆ ಕಲ್ಲಿನ ಮೇಲೆ ಬರೆದಿತ್ತು ಏನೆಂದರೆ ಕಟಾಲು ಎಂದು. ಆ ಜಾಗ ಕಟಾಲು ಆಗಿತ್ತು. ಆಗ ಗೊತ್ತಾಯಿತು ಇದು ಒಳ್ಳೆಯ ಸೂಚನೆಯಲ್ಲ ಎಂದು. ಭಯದಿಂದ ಆಯತಪ್ಪಿ ಅಲ್ಲೇ ಬಿದ್ದೆ. ಆಗ ಬಂತು ನೋಡಿ ಸೌಂಡು. ಅವತ್ತೇ ಫಸ್ಟ್ ಟೈಮ್ ನಾ ಕಂಡಿದ್ದು ಯಕ್ಷಿಣಿಯನ್ನು. ಭಯದಿಂದ ಏನು ಮಾಡುವುದೆಂದು ತೋಚಲಿಲ್ಲ. ಆಗ ನನ್ನ ಕಿಸೆಯಲ್ಲಿದ್ದ ನನ್ನ ದೈವದೇವರ ಗಂಧ ತೆಗೆದು ಗಟ್ಟಿಯಾಗಿ ಹಿಡಿದು ಸ್ವಾಮಿ ಕೊರಗಜ್ಜ ಅಂತ ಹೇಳಿ ಜೋರಾಗಿ ಕಿರುಚಿದೆ. ಆ ಕ್ಷಣನೇ ಬರುತ್ತಿದ್ದ ಆ ಯಕ್ಷಿಣಿಯ ಶಬ್ದ ನಿಶ್ಶಬ್ದವಾಗಿ ಹೋಯಿತು. ಜೀವ ಬಂತು ಎಂದು ಗಾಡಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಕಾಲ್ ಮೇಲೆತ್ತಿದವ ಕಾಲ್ ಕೆಳಗಿಟ್ಟದ್ದು ನನ್ನ ಮನೆಯ ಅಂಗಳದಲ್ಲಿಯೇ. ಮನೆಗೆ ಬಂದವ ಡೈರೆಕ್ಟಾಗಿ ಅಪ್ಪನ ಬಳಿ ಕೇಳಿದೆ, ಅಪ್ಪ ಯಾಕೆ ಕಾಲ್ ಮಾಡಿದಿರಿ ಇನ್ನೆಂದು? ಅದಕ್ಕೆ ಅಪ್ಪ,
ಇಲ್ಲ ಬಾಲೆ, ನಾನು ಕಾಲ್ ಮಾಡಿಲ್ಲ ಅಂತ ಹೇಳಿದರು. ಏನು, ನಿಮ್ಮ ಮೊಬೈಲ್ ತೋರಿಸಿ ಅಂತ ಹೇಳಿದೆ. ಆದರೆ ನಿಜವಾಗಿಯೂ ಅಪ್ಪ ನನಗೆ ಕಾಲ್ ಮಾಡಿರಲಿಲ್ಲ. ಆ ಕಾಲ್ ಹೇಗೆ ಬಂತು ಎಂದು ಇವತ್ತಿಗೂ ವಿಸ್ಮಯ. ನಡೆದ ವಿಷಯವನ್ನು ಅಪ್ಪಮ್ಮನಿಗೆ ತಿಳಿಸಿದೆ. ನೆಕ್ಸ್ಟ್ ಡೇ ಜ್ಯೋತಿಷ್ಯರ ಬಳಿಗೆ ಕರೆದುಕೊಂಡು ಹೋದರು. ನಿಮ್ಮ ಮಗ ಸಿಕ್ಕಿಬಿದ್ದದ್ದು ಯಕ್ಷಿಯ ಕೈಗೆ, ಆದರೆ ಅವನ ದೈವಬಲ ಅವನನ್ನು ಜೀವಂತ ಇಟ್ಟಿದೆ ಎಂದು ಹೇಳಿ ಪ್ರಸಾದ ಕೊಟ್ಟು ಅಲ್ಲಿಂದ ಕಳಿಸುತ್ತಾರೆ. ಈ ಕಥೆಯ ಉದ್ದೇಶ, ಎಲ್ಲಿಯವರೆಗೂ ದೈವದೇವರ ಬಲ ನಿನ್ನ ಜೊತೆ ಇರುತ್ತೋ ಅಲ್ಲಿಯವರೆಗೂ ಯಾವ ದುಷ್ಟಶಕ್ತಿಯೂ ನಿನ್ನನ್ನು ಮುಟ್ಟೋದಿಲ್ಲ. ಧನ್ಯವಾದ.